ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ತಾಯಿ ಆದವಳು ಮಕ್ಕಳಿಗೆ ಕಣ್ಣೀರು ಒರೆಸಿದ್ರೆ ಮಾತ್ರ ಸಾಲದು. ಅವಶ್ಯಕತೆ ಬಂದರೆ ಅವ್ರ ಕಣ್ಣೀರು ಬಂದರೂ ಸರಿ, ಅವ್ರ ಜೀವನನ ಸರಿ ದಾರಿಗೆ ತರೋದಕ್ಕೆ ಕಠಿಣವಾದ ನಿರ್ಧಾರಗಳನ್ನ ತಗೋಬೇಕಾಗ್ತದೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅದಕ್ಕೆ ಇಷ್ಟು ದಿನ ಅವನು ಬುದ್ಧಿ ಕಲೀಲಿ ಅಂತ ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದ್ದು. ಈಗ ನನ್ನ ಮಗ ಮೊದಲನೇ ಸುಭಾಷ ಅಲ್ಲ, ಜೀವನ ಅವನಿಗೆ ಪಾಠ ಕಲಿಸೋದೆ. ಅವನ ತಪ್ಪಿನ ಬೆಲೆ ಏನು ಅನ್ನೋದವ ಅವನ ಅರ್ಥ ಮಾಡ್ಕೊಂಡವನೇ ಬಾವ. ಇನ್ಮ್ಯಾಕಾದ್ರೂ ಅವನ ಹೆಂಡ್ರ ಜೊತೆ ಈ ಕುಟುಂಬದ ಜೊತೆ ನೆಮ್ಮದಿಯಾಗಿ ಬಾಳ್ಲಿ ಬಾವ. ಒಂದು ಅವಕಾಶ ಕೊಟ್ಟು ಅವನಿಗೆ ಜವಾಬ್ದಾರಿ ಕೊಡಿ ಬಾವ. ಈ ಮನೆಯವ್ರ ಪ್ರೀತಿ ನಿಮ್ಮ ಕಣ್ಕಾವಲಿದ್ರೆ ದಿಟ್ಟವಾಗ್ಲೂ ಸರಿ ಹೋಗ್ತಾನೆ ಅಂತ ಈಶ್ವರಿ ಹೇಳ್ತಾಳೆ. ಏನೇ ನೀನು ನೋಡಿದ್ರೆ ಅವನು ತಪ್ಪು ತಿದ್ಕೊಂಡವನೇ ಅಂತ ಹೇಳ್ತಾ ಇದೀಯಾ, ಆದರೆ ಅವನ ಮುಖ ನೋಡಿದ್ರೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಸಾಕು, ಅದೇ ತಪ್ಪನೆ ಮಾಡ್ತೀನಿ ಅನ್ನೋ ಅಹಂಕಾರ ಕಾಣಿಸ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಏನತ್ತೆ ಹಿಂಗೆ ಮಾತಾಡ್ತೀರಾ? ನನ್ನ ಮಗನ ನೋಡ್ತಿದ್ರೆ ಕರಳು ಹಿಂಡ್ದಂಗೆ ಆಡ್ತಾದೆ. ಅವ್ನು ಬದಲಾಗವನೇ ಅತ್ತೆ. ಅದಕ್ಕೆ ಇವನನ್ನ ದೂರ ಆಗಕ್ಕೆ ಬಿಡದೆ ನಿಮ್ಮೆಲ್ಲರೂ ಮಧ್ಯಸ್ಥಿಕೆ ವಹಿಸಿ ಇವರಿಬ್ಬರನ್ನೂ ಒಂದು ಮಾಡಬೇಕು ಬಾವ. ಇನ್ನು ಮುಂದಕ್ಕಾದರೂ ಈ ಮನೇಲಿದ್ದರೆ ನನ್ನ ಮಗ ಅಷ್ಟೇ ಸಾಕು ಬಾವ. ನಾನು ಆಚೆ ಇರ್ತೀನಿ, ನನ್ನ ಮಗ ಇಲ್ಲೇ ಇರಬೇಕು, ಇದೊಂದೇ ನನ್ನ ಆಸೆ ಅಂತಾಳೆ ಈಶ್ವರಿ. ಅದನ್ನೆಲ್ಲ ನಿರ್ಧಾರ ಮಾಡಬೇಕಾಗಿರೋದು ನಾನಲ್ಲ ಈಶ್ವರಿ. ಚಂಪಾ ಅವಳ ಮನಸ್ಸಿಗೆ ಒಪ್ಪಿಗೆ ಇದ್ದರೆ ನೀವು ಮುಂದುವರಿಯಬಹುದು. ಚಂಪಾ ನಿಮ್ಮ ಅತ್ತೆ ಹೇಳಿದ್ದೆಲ್ಲ ಕೇಳಿಸ್ಕೊಂಡಲ್ಲ, ನೀನೇನು ಹೇಳ್ತೀಯವ್ವ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಲ್ಲ ಬಾವ, ಕೋಳಿ ಕೇಳಿ ಮಸಾಲೆ ಅರ್ಧಾರೆ, ನೀವು ಅವಳ ಪರ್ಮಿಷನ್ ಯಾಕೆ ತಕ್ಕಂತ ಇದ್ದೀರಾ ಅಂತಾಳೆ ಈಶ್ವರಿ ಅಂತ ಗದರ್ತಾರೆ ಶಿವರಾಮೇಗೌಡರು. ಮಾತು ಹಿಡ್ತದಲ್ಲಿ ಇರಲಿ. ಅವಳು ಕುಯ್ಯಕ್ಕೆ ತಂದಿರೋ ಕೋಳಿ ಅಲ್ಲ, ಈ ಅಟ್ಟಿ ಸೊಸೆ. ನಿನಗೂ ಮೋಹನನ್ಗೂ ಎಷ್ಟು ಅಧಿಕಾರ ಆಯಿತೋ ಅಷ್ಟು ಅಧಿಕಾರ ಅವಳಿಗೂ ಅದೇ. ಇದನ್ನೆಲ್ಲ ಯಾವಾಗ ತಿಳ್ಕೊಂಡಿರೋ ಏನೋ ಅಂತ ಹೇಳಿ, ಚಂಪಾ ನಿನಗೆ ಸುಭಾಷನ್ ಜೊತೆ ಬಾಳೋದಕ್ಕೆ ಒಪ್ಪಿಗೆ ಐತೇನವ್ವ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಚಂಪಾ ಈಶ್ವರಿ ಮತ್ತೆ ಸುಭಾಷನ್ ಮಕ್ಕ ನೋಡಿ, ಹೊರ್ಗಿನವ್ರಿಗೆ ಮಾತ್ರವೇ ನಾನು ನೀನು ಗಂಡ ಹೆಂಡ್ರು, ಇಲ್ಲಿಗೆ ಬಂದ್ಮ್ಯಾಕೆ ನೀನು ಯಾರೋ ನಾನೇ ಯಾರೋ ಅಂತ ಸುಭಾಷ ಹೇಳಿದ್ದು. ಮತ್ತೆ ಆ 3 ಅಡಿಗೆ ಔಟಸಲ್ಲಾದ್ರೂ ಜಾಗ ಐತೆ, ನಿನ್ಗದು ಇಲ್ಲದೆ ಮಾಡ್ಬಿಡ್ತೀನಿ ಅಂತ ಈಶ್ವರಿ ಹೇಳಿದ್ದನ್ನ ನೆನ್ಪು ಮಾಡ್ಕೊಂತಿರ್ತಾಳೆ ಚಂಪಾ. ಇತ್ತ ಈಶ್ವರಿ, ಮೂದೇವಿ ಏನು ಹಂಗೆ ಮಕ್ಕ ನೋಡ್ತಾ ಇದೆಯಾ, ಒಪ್ಪಿಗೆ ಅಂತ ಹೇಳಿ ಸಾಯಿ ಅಂತ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ. ಕಣ್ಣಲ್ಲಿ ಸನ್ನೆ ಮಾಡ್ತಿರ್ತಾಳೆ ಚಂಪಾಗೆ. ಲೇ ಚಂಪಿ, ನಿನ್ನ ಜೊತೆ ನಾನಿವ್ನೆ, ಅದೇನು ಹೇಳ್ಬೇಕೋ ಧೈರ್ಯವಾಗಿ ಹೇಳು ಅಂತ ಅಜ್ಜಮ್ಮ ಹೇಳ್ತಾಳೆ. ನೋಡವ್ವ ಚಂಪಾ, ನಿಂದೇನೇ ನಿರ್ಧಾರ ಇದ್ರೂ ಧೈರ್ಯವಾಗಿ ಹೇಳವ್ವ, ನಾನಿರ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನನಗೆ ಇವ್ರ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಮಾವಯ್ಯ ಅಂತ ಚಂಪಾ ಹೇಳ್ತಾಳೆ. ಅವ್ವ, ಒಬ್ಳು ಕೆಲಸದವಳು ಇವನ್ನ ಬೇಡ ಅಂತವಳೆ ಅಂದರೆ ಇವನ್ ಯೋಗ್ಯತೆ, ಈಶ್ವರಿ ಅತ್ತೆ ಬೆಲೆ ಏನು ಅಂತ ಅರ್ಥ ಮಾಡ್ಕೊಳವ್ವ ಅಂತ ವಿನಂತಿ ಹೇಳ್ತಾಳೆ. ನಿಮ್ಮ ಅತ್ತೆ ಅವಳ ವಿಚಾರದಲ್ಲಿ ವಸಿ ಮೆರೆದ್ಲೇನೆ, ಈಗ ಅವಳೇ ಚೆನ್ನಾಗಿ ಮಣ್ಣು ಮುಗಿಸ್ತವಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಇತ್ತ ಚಂಪಾ ಹೇಳ್ಬೇಕು ಅಂದರೆ ಇವ್ರ ಹತ್ರ ಬಲವಂತವಾಗಿ ತಾಳಿ ಕಟ್ಟಿಸ್ಕೊಂಡಿದ್ದೆ ತಪ್ಪು. ಈ ಮನುಷ್ಯನಿಗೆ ನನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ, ಇಲ್ಲಿ ಗಂಟ ಹೆಂಡ್ತಿ ಅಂತ ಅನ್ಕೊಂಡೇ ಇಲ್ಲ. ಹಂಗಿದ್ಮ್ಯಾಕೆ ಇವ್ರ ಜೊತೆಲಿ ನಾನು ಹೆಂಗೆ ಬಾಳ್ಲಿ ಮಾವಯ್ಯ ಅಂತ ಚಂಪಾ ಹೇಳ್ತಾಳೆ. ಏನೇ ನನ್ನ ಮಗನ್ನೇ ಬೇಡ ಅನ್ನಷ್ಟು ಕೊಬ್ಬು ಬಂತ ನಿನಗೆ? ನೀನೇನೇ ಹೇಳೋದು, ನಾನು ಇವಾಗ ಹೇಳ್ತೀನಿ ಕೇಳಿಸ್ಕೊ. ನನ್ನ ಮಗನಿಗೆ ನೀನು ಬೇಡ ಬಾವ, ಮೊದಲು ಇವಳಿನಿಂದ ನನ್ನ ಮಗನಿಗೆ ಡೈವರ್ಸ್ ಕೊಡಿಸಿ ಅಂತ ಈಶ್ವರಿ ಹೇಳ್ತಾಳೆ. ಹೌದು ದೊಡ್ಡಪ್ಪ, ನಾನು ಯಾವತ್ತೂ ಇವಳ ಜೊತೆ ಸಂಸಾರ ಮಾಡ್ತೀನಿ ಅಂತ ಕನಸಿನಲ್ಲಿ ಕೂಡ ಅನ್ಕೊಂಡಿರಲಿಲ್ಲ. ನನಗೂ ಬೇಡ ಅಂತಾನೆ ಸುಭಾಷ. ಸರಿ, ನಿಮ್ಗಳ ನಿರ್ಧಾರನ ಗೌರವಿಸ್ತೀನಿ ಅಂತ ಹೇಳಿ ಗೋವಿಂದ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ಅಣ್ಣ, ನಾನು ಲಾಯರ್ ಕೊಟ್ಟೆ ಮಾತಾಡಿ ಇವತ್ತೇ ಬರೋದು ಕೇಳ್ತೀನಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇನ್ನೇನೆ ಹಂಗೆ ಮುಖ ನೋಡ್ಕೊಂಡು ನಿಂತಿದೀಯಾ? ಈ ಮನೆಗೂ ನಿನಗೂ ಸಂಬಂಧ ಮುಗೀತು ಅಂತ ಗೊತ್ತಾಯ್ತು ತಾನೇ? ಅದೇನು ಕೊಡಬೇಕೋ ಕೊಟ್ಬಿಟ್ಟು ತೊಲಗು ಅಂತ ಈಶ್ವರಿ ಹೇಳ್ತಾಳೆ. ಏನೇ ಮುಖ ನೋಡ್ತಾ ಇದೀಯಾ? ಈಗಿಂದೀಗಲೇ ನನ್ನ ತಮ್ಮ ಕಟ್ಟಿರೋ ತಾಳಿನ ಬಿಚ್ಕೊಡೆ ಅಂತ ಚಿತ್ರ ಕೇಳ್ತಾಳೆ. ಚಂಪಾ ತಾಳಿನ ಬಿಚ್ಕೊಟ್ಬಿಡ್ತಾಳೆ. ಈಶ್ವರಿ ತಾಳಿ ಇಸ್ಕೊಂಡು, ಇನ್ನೇನು ನಿನಗೂ ಈ ಅಟ್ಟಿಗೂ ಸಂಬಂಧ ಮುಗೀತು, ಅಟ್ಟಿ ಬಿಟ್ಟು ತೊಲಗ್ತಾ ಇರೋ ಅಂತ ಹೇಳ್ತಾಳೆ ಈಶ್ವರಿ ಹೋಗ್ಬೇಕಾಗಿರೋದು ಚಂಪಾ ಅಲ್ಲ, ನಿನ್ನ ಮಗ ಸುಭಾಷ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಾವ ಏನು ಹೇಳ್ತಾ ಇದ್ದೀರಾ ಅಂತಾಳೆ ಈಶ್ವರಿ. ನೀನು ಹೇಳ್ದಂಗೆ ಅವ್ನಿಗಿನ್ನೂ ಬುದ್ಧಿ ಬಂದಿಲ್ಲ, ಹಂಗೆ ಕೊಬ್ಬನ್ನು ಹೆಚ್ಚಾಗೇ ಅದೇ, ಆ ಕೊಬ್ಬು ಕಮ್ಮಿ ಆಗ್ಬೇಕಂದ್ರೆ ಇಷ್ಟು ದಿನದಿಂದ ಎಲ್ಲಿದ್ನೋ ಅಲ್ಲೇ ಇರಲಿ ಅಂತ ಹೇಳಿ ಶಿವರಾಮೇಗೌಡರು. ನೋಡವ್ವ ಚಂಪಾ, ನೀ ತಾಳಿ ತೆಗ್ದಿದ ತಕ್ಷಣ ಈ ಅಟ್ಟಿಗೂ ನಿನಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಬೇಡ, ಇನ್ನು ಮುಂದೇನು ನೀನು ಈ ಅಟ್ಟಿ ಸೊಸೆನೆಯ ಅಂತ ಹೇಳಿ ಶಿವರಾಮೇಗೌಡರು ಮೋಹನ ಅಂತಾರೆ. ಮೋಹನ ಬಂದು, ನೋಡವ್ವ ಚಂಪಾ, ಹೆಣ್ಮಕ್ಳು ಬರೀ ಕುತ್ಕೆಯಲ್ಲಿ ಇರಬಾರ್ದು ಯಾಕ ಅಂತೇಳಿ ಅವ್ರ ಕುತ್ಕೆಯಲ್ಲಿ ಇದ್ದಿದ್ದು ಚೈನ್ನ ಬಿಚ್ಚಿ ಚಂಪಾ ಕುತ್ಕೆಗೆ ಹಾಕ್ತಾರೆ. ಚಂಪಾನ ಅಲ್ಲಿಂದ ಕರ್ಕೊಂಡೋಗ್ತಾಳೆ ಮೋಹನ. ಅಲ್ಲಿಂದ ಹೊರಟೋಗ್ತಾನೆ ಸುಭಾಷ. ಈಶ್ವರಿ ಶಿವರಾಮೇಗೌಡ್ರನ್ನೇ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ಕೋಪದಿಂದ. ಇತ್ತ ವಿದ್ಯಾ, ಏನ್ ಚಂಪಾ ನೀನು ದಿಢೀರ್ ಅಂತ ಇಂಥ ನಿರ್ಧಾರ ತಗೋಬೇಕಿತ್ತೇ ನೀನು ಅಂತ ಕೇಳ್ತಾಳೆ. ಮದ್ವೆ ಏನೋ ಬಲವಂತವಾಗಿ ಆಯ್ತು ವಿದ್ಯಾಕ, ಆದರೆ ಬಾಳ್ವೆ ಬಲವಂತವಾಗಿ ಮಾಡೋಕ್ಕಾಗಕ್ಕಿಲ್ಲ ಅಲ್ವೇ ಅಂತ ಚಂಪಾ ಹೇಳ್ತಾಳೆ. ಆದ್ರೂ ನೀನು ಹೊಸಿ ಯೋಚನೆ ಮಾಡಬೇಕಿತ್ತು ಚಂಪಾ,
ಅಂತ ವಿದ್ಯಾ ಹೇಳ್ತಾಳೆ. ನಾನು ಸಂಧ್ಯಾಗಿ ಯೋಚನೆ ಮಾಡಿನೇ ಈ ಥರ ನಿರ್ಧಾರ ತಗೊಂಡಿದ್ದು ವಿದ್ಯಕ್ಕ. ಅವ್ರಿಗೆ ನನ್ನ ಮೇಲಿರೋ ಕೋಪ ಪ್ರೀತಿಯಾಗಿ ಬದಲಾಗ್ಬೋದು ಅಂತ ನಾನು ಕಾದು ನೋಡಿದೆ. ಆದರೆ ಅವರಲ್ಲಿ ಆ ಲಕ್ಷಣಗಳು ಯಾವುದೂ ಕಾಣಿಸ್ಲಿಲ್ಲ ಅಂದ್ಮ್ಯಾಕೆ ದೂರ ಆಗೋದೇ ಒಳ್ಳೇದು ಅನ್ನಿಸ್ತು ಅಂತ ಚಂಪಾ ಹೇಳ್ತಾಳೆ. ಹಂಗನ್ಬಿಟ್ಟು ಗಂಡನಿಂದ ದೂರಾಗಿ ಈ ವಯಸ್ಸಲ್ಲಿ ಬದುಕಕ್ಕಾಗ್ತದೆ ಅಂತ ವಿದ್ಯಾ ಕೇಳ್ತಾಳೆ. ಯಾಕಕ್ಕ ಭದ್ರಾಭಾವನಿಂದ ದೂರಾಗಿ ಬದುಕ್ತೀನಿ ಅಂತ ನೀನು ಹೊಂಟಿಲ್ವೇ? ಭದ್ರಾಭಾವ ಕುಡ್ದು ಮತ್ತಲ್ಲಿ ನಿನ್ನ ಬಗ್ಗೆ ಒಂದೇ ಒಂದು ತಪ್ಪು ಮಾತಾಡಿದ್ದಾರೆ ಅನ್ನೋದು ಬಿಟ್ರೆ ಇನ್ಯಾವ ವಿಷಯದಲ್ಲಾದರೂ ಸಣ್ಣ ತಪ್ಪಾದರೂ ಮಾಡಿದಾರ ವಿದ್ಯಾಕ್ಕ? ಇಲ್ಲ ಅಲ್ವಾ? ಅಷ್ಟೇ ಯಾಕೆ, ನೀವಿಬ್ರು ಎಷ್ಟೇ ದೂರ ಇದ್ರೂ ನಿಮ್ಮ ಮೇಲಿರೋ ಅವ್ರಿಗೆ ಪ್ರೀತಿ ಕಾಳಜಿ ಒಂಚೂರು ಕೂಡ ಕಮ್ಮಿ ಆಗಿಲ್ಲ. ನಿಮ್ಮ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದ್ರೂ ಅವರು ಸಹಿಸಕ್ಕಿಲ್ಲ. ಇನ್ನೊಂದು ಹೆಣ್ಣನ್ನ ಕಣ್ಣೆತ್ತು ಕೂಡ ನೋಡಕ್ಕಿಲ್ಲ. ಅಂತ ಒಳ್ಳೆ ಮನ್ಸಿರೋರ್ ಜೊತೆ ನೀನು ಬಾಳಕ್ಕಿಲ್ಲ ಅಂದ್ಬಿಟ್ಟು ದೂರ ಆಗಕ್ಕೆ ನಿಂತಿದ್ಯಾ? ಅಂಥದ್ರಾಗೆ ಹೆಂಡ್ತಿ ಅನ್ನೋ ಕಾಳಜಿನೂ ಕೂಡ ಇಲ್ದೆಯಾ ಯಾವ ಹೆಣ್ಣಿಂದ ಹೋಗ್ಲಿ ಅಂತ ಯೋಚನೆ ಮಾಡೋ ಪುಣ್ಯಾತ್ಮನ ಜೊತೆಗೆ ನಾನು ಹೆಂಗ್ ಬಾಳ್ಲಿ ಅಕ್ಕ? ಒಂದು ಹೆಣ್ಣಿಗೆ ಗಂಡ ಅಂದರೆ ಬರೀ ಹೆಸ್ರು ಹೇಳ್ಕೊಳೋದಕ್ಕೆ ಸಂಬಂಧ ಆಗಿರಬಾರ್ದು, ಕೈ ಹಿಡಿದು ನಡೆಸೋ ಬಂಧ ಆಗಿರಬೇಕು ಅಂತ ಹೇಳಿ ಚಂಪಾ ಅಲ್ಲಿಂದ ಹೊರಟೋಗ್ತಾಳೆ. ಚಂಪಾ ಅಂತ ಕೂಗ್ತಿರ್ತಾಳೆ ವಿದ್ಯಾ. ಏನಮ್ಮಮ್ಮ ಇದು ಚಂಪಾ ಹಿಂಗೆ ಮಾತಾಡ್ಬಿಟ್ಟು ಹೊಂಟೋದ್ಲು ಅಂತಾಳೆ ವಿದ್ಯಾ. ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಒಬ್ಬಂಟಿಯಾಗಿ ಬದುಕೋದು ಬೇಡ ಅನ್ನೋ ಕಾರಣಕ್ಕೆ ಪರಸ್ಪರ ಹೊಂದ್ಕೊಂಡು ಬಾಳು ಅಂತ ನೀನೇ ಅವಳಿಗೆ ಬುದ್ಧಿ ಹೇಳ್ದಳು. ಇವತ್ತು ನೀನೇ ಒಬ್ಬಂಟಿಯಾಗಿ ಬಾಳೋದಕ್ಕೆ ಹೊರಟಿದ್ಯಾ ಅಂತ ಮರಿಬೇಡ ಅಂತ ಅಜ್ಜಮ್ಮ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ವಿದ್ಯಾ ಹಾಸ್ಪಿಟ್ಲ್ಗೆ ಹೋಗೋದಕ್ಕಂತ ರೆಡಿ ಆಗ್ತಾ ಇರ್ತಾಳೆ. ಇತ್ತ ಭದ್ರ ಇವಾಗ ತಾನೇ ಹೇಳ್ತಿರ್ತಾನೆ. ವಿದ್ಯಾ ಎಲ್ಲ ಎತ್ತಿಟ್ಕೊಂಡು ಹೋಗೋದಕ್ಕಂತ ಹೋಗ್ತಾಳೆ. ಇದೇನಿದು 9 ಗಂಟೆ ಆದರೂ ಇಲ್ಲೇ ಇದ್ದಿ ಅಂತ ಭದ್ರ ಕೇಳ್ತಾನೆ. ಯಾಕೆ ಇರಬಾರ್ದೆ ಅಂತ ವಿದ್ಯಾ ಹೇಳ್ತಾಳೆ. ಅಯ್ಯ ಬೇಡ ಅನ್ನಕ್ಕೆ ನಾನ್ಯಾರೋ? ಆದರೂ ಸಾಮಾನ್ಯವಾಗಿ ಈ ಟೈಮಲ್ಲಿ ನೀವು ಇರ್ತಾ ಇರಲಿಲ್ವಲ್ಲ? ಅಲ್ಲ ತಾವೇ ಕೆಲ್ಸಕ್ಕೆ ಹೋಗ್ಲಿಲ್ವೋ ಅಥವಾ ನಿಮ್ಮ ಓನರು ಓಡಿಸ್ಬಿಟ್ನಾ ಅಂತ ಭದ್ರ ಕೇಳ್ತಾನೆ. ರಜಾ ಹಾಕಿವ್ನ ಅವನು ಅಂತ ವಿದ್ಯಾ ಹೇಳ್ತಾಳೆ. ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀರಿ ಅನ್ನಂಗಾಯ್ತು ಅಂತ ಭದ್ರ ಹೇಳ್ತಾನೆ. ಓದ್ಕೊಳ್ಳೋದಕ್ಕೆ ಅವರೇ ರಜೆ ಕೊಟ್ಟವ್ರೆ ಅಂತ ವಿದ್ಯಾ ಹೇಳ್ತಾಳೆ. ಎದ್ದು ಹೋಗ್ತಾ ಇರ್ತಾನೆ ಭದ್ರ. ಹಲೋ ಅಂತ ವಿದ್ಯಾ ಹೇಳ್ತಾಳೆ. ಏನು ಹಲೋ ಅನ್ಕೊಂಡು ಹತ್ರ ಬರ್ತಾನೆ ಭದ್ರ. ತಾವುಗಳು ಹಂಗೆ ತಾನೇ ಕರೆದಿದ್ದು ಅಂತ ಮುಂದಕ್ಕೆ ಅನ್ಕೊಂಡು ಹೋಗ್ತಾಳೆ ವಿದ್ಯಾ. ಈಗ ನಾನು ಲೇ ಅಂತ ಕರೆದ್ರೆ ಅಂತ ಮುಂದಕ್ಕೆ ಬರ್ತಾನೆ ಭದ್ರ. ಅದು ನೋಡಿ ಗೊತ್ತಾಗ್ತದೆ ಅಂತ ವಿದ್ಯಾ ಹೇಳ್ತಾಳೆ. ಲೇ ಅನ್ಕೊಂಡು ಹಿಂದಕ್ಕೆ ತಿರ್ಕೊಂತಾನೆ ಭದ್ರ. ತುಂಡೈಕ್ಳ ಸಂಘ ಅವಮಾನ ಭಂಗ ಅಂತ ಹೇಳವ್ರೆ ಡೋರು. ಒತ್ತಾರೆ ನಿಂತಾವ ಯಾಕೆ, ಅದೇನಂತ ಹೇಳು ಅಂತ ಭದ್ರ ಹೇಳ್ತಾನೆ. ಅದು ಮುಖ್ಯವಾದ ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ ಅಂತಾಳೆ. ಮುಂದಕ್ಕೆ ಹೋಗಿ ವಿದ್ಯಾ. ನೀವು ನನ್ನ ಕೂಟೆ ಬಂದಿರಾ ಅಂತ ಕೇಳ್ತಾಳೆ ವಿದ್ಯಾ. ಅದ್ಯಾವ್ದು ಅಂತ ದೊಡ್ಡ ಜಾಗ, ಅದೇನ್ ಗನಂದಾರಿ ಕೆಲ್ಸಕ್ಕೋ ಅಂತಾನೆ ಭದ್ರ. ಅದು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ನೀವು ನನ್ನ ಕೂಟೆ ಬಂದಿರಾ ಅಂತ ವಿದ್ಯಾ ಕೇಳ್ತಾಳೆ. ಭದ್ರ ಹಿಂದೆ ಆಗಿರೋದನ್ನ ನೆನ್ಪು ಮಾಡ್ಕೊಂಡು ಅವತ್ತು ಸ್ಕ್ಯಾನಿಂಗ್ ಮಾಡಿಸಿದ್ರಲ್ಲ ಟಿವಿಯಲ್ಲಿ ಬರ್ತಿತ್ತಲ್ಲ ಫೋನಲ್ಲಿ ಫೋಟೋ ತಗೊಂಡು ಬಂದಿದ್ದೀನಿ ಅಂತ ಫೋಟೋ ತೋರಿಸಿದ್ದು, ಮತ್ತು ಈಶ್ವರಿ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡಿದ್ದನ್ನೆಲ್ಲ ಕಿತ್ತಾಕಿದ್ದು ಅದೆಲ್ಲ ನೆನ್ಪು ಮಾಡ್ಕೊಂತಿರ್ತಾನೆ ಭದ್ರ. ಮುನ್ನೆ ಕೇಳ್ತಾ ಇರೋದು ನನ್ನ ಕೂಟೆ ಬಂದಿರಾ ಅಂತ ಇನ್ನೊಂದ್ಸರಿ ಕೇಳ್ತಾಳೆ ವಿದ್ಯಾ. ದಯವಿಟ್ಟು ನನ್ನನ್ನು ಎಲ್ಲಿಗೂ ಕರಿಬೇಡ, ನಾನು ಎಲ್ಲಿಗೂ ಬರೋಕ್ಕಿಲ್ಲ ಹೇಳ್ತಾ ನಮಸ್ಕಾರ ಮಾಡ್ತಾನೆ ಭದ್ರ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಸಾಕು ಅಂತ ಹೇಳಿ ಹೋಗಿ ಚೇರ್ ಮೇಲೆ ಕುತ್ಕೊಬಿಡ್ತಾನೆ ಭದ್ರ. ಮೊದಲನೇ ಕಿತನೆಯ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗಿ ಯಾರ್ದೋ ಮಗನ ನನ್ನ ಮಗ ಅಂತ ವಿಡಿಯೋ ಫೋಟೋ ತೋರಿಸಿ ಯಾಮಾರಿಸಿದ್ದೆ ಸಾಕು. ಒಂದ್ಸಲ ಮೋಸ ಹೋಗಾಗದೆ ತಿರ್ಗಾ ತಯಾರಿಲ್ಲ ನಾನು ಅಂತ ಭದ್ರ ಹೇಳ್ತಿರ್ತಾನೆ. ನೋಡಿ ಅದು ಆಗ ಅಂತಾಳೆ ವಿದ್ಯಾ. ಅವತ್ತೇ ನೊಂದೋಗಿದ್ದೀನಿ ನಾನು, ನಂಬಿ ಮೋಸ ಹೋಗಿದ್ದೀನಿ, ಮತ್ತೆ ನೊಂದ್ಕೊಳ್ಳೋ ಶಕ್ತಿ ನನ್ನ ಹತ್ರ ಉಳಿದಿಲ್ಲ. ಧಾರಾಳವಾಗಿ ಹೋಗಿ ಬನ್ನಿ. ಈ ಸತಿ ಹೇಳ್ತಾ ಇರೋ ಸುಳ್ಳೋ ಇಲ್ಲ ನೀನು ಮಾಡ್ತಾ ಇರೋ ಮೋಸನೋ ಅದನ್ನು ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಆಗಲ್ಲ ಅದು ಅಂತ ಹೇಳ್ತಿರ್ತಾಳೆ ವಿದ್ಯಾ. ಅವಶ್ಯಕತೆನೇ ಇಲ್ಲ, ಅಷ್ಟಕ್ಕೂ ನೀನು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಹೊರಟೋಗ್ತಾನೆ ಭದ್ರ. ತುಂಬ ಬೇಜಾರು ಮಾಡಿಕೊಂಡು ಅಳ್ತಿರ್ತಾಳೆ ವಿದ್ಯಾ. ಆಟೋದಲ್ಲಿ ರತ್ನ ಬಂದು ಇಳಿದ್ಬಿಟ್ಟು ಅಣ್ಣ ಒಂದು 5 ನಿಮಿಷ ಬಂದ್ಬಿಡ್ತೀನಿ ಇರೋಣ ಅಂತ ಹೇಳಿ ಆಟೋದವ್ರಿಗೆ ಹೇಳಿ ಬರ್ತಿರ್ತಾಳೆ. ಇತ್ತ ಅಜ್ಜಮ್ಮ ನೋಡ್ತಾಳೆ ರತ್ನನ. ಅಜ್ಜಮ್ಮ ಹತ್ರ ಬಂದು ಅಲ್ಲೇ ರತ್ನಿ ಹೊಸಿ ನಿತ್ಕ ಅಂತ ಕೇಳ್ತಾಳೆ. ಹೇಳಿ ಅವರೇ ಸಂದಾಗಿದ್ದೀರಾ ಅಂತ ಕೇಳ್ತಾಳೆ ರತ್ನ. ನನಗೇನೋ ಸಂದಾಗಿದ್ದೀನಿ, ಏನೋ ಒಂದೇ ಉಸಿರಿಗೆ ಓಡ್ತಾ ಇದ್ದೆ ಅಂತ ಕೇಳ್ತಾಳೆ ಅಜ್ಜಮ್ಮ. ಅದು ಅವರೇ ವಿದ್ಯಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ರತ್ನ ಹೇಳ್ತಾಳೆ. ಗಾಬರಿ ಆಗಿ ಅಜ್ಜಿ ಆಸ್ಪತ್ರೆಗ ಅಂತಾಳೆ. ಅಯ್ಯೋ ಅವರೇ ಗಾಬರಿ ಆಗೋ ಅಂಥದ್ದೇನೂ ಇಲ್ಲ, ಅದು ಅವಳ ಹೊಟ್ಟೆಲಿರೋ ಮಗ ಹೆಂಗದೆ ಅಂತ ಸ್ಕ್ಯಾನಿಂಗ್ ಮಾಡಿಸಿ ಚೆಕಪ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಅಂತ ರತ್ನ ಹೇಳ್ತಾಳೆ. ಸ್ಕ್ಯಾನಿಂಗ್ ಮಾಡಿಸೋದಕ್ಕಾ, ಸರಿ ಬಿಡು ಅಂತ ಅಜ್ಜಮ್ಮ ಅಂತಾಳೆ. ಸರಿ ಅವರೇ ಆಟೋದವ್ರು ಕಾಯ್ತವ್ರೆ, ನಾ ಬರ್ತೀನಿ ಅಂತ ಹೇಳಿ ರತ್ನ ಹೋಗೋದಕ್ಕಂತ ಹೋಗ್ತಾಳೆ. ರತ್ನಿ ಅವಳನ್ನ ಕರ್ಕೊಬಾ ಹೋಗು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾಳೆ ಅಜ್ಜಮ್ಮ. ಅವರೇ ನಿಮ್ಗೆ ಯಾಕೆ ಕಷ್ಟ, ನಾನೇ ಚೆಕಪ್ ಮಾಡಿ ಕರ್ಕೊಬರ್ತೀನಿ ಬಿಡಿ ಅಂತಾಳೆ ರತ್ನ. ಲೇ ನಮ್ಮ ವಂಶದ ಕುಡಿ ಹೆಂಗೈತೆ ಅಂತ ತಿಳ್ಕೊಳೋದಕ್ಕೆ ನಮಗೇನೆ ಕಷ್ಟ, ನಾನು ಬರಲೇನೆ ಅಂತ ನಿಮ್ಮನ್ನ ಕೇಳ್ತಾ ಇಲ್ಲ, ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ.
ನೀನು ಹೋಗಿ ಹೇಳ್ದಷ್ಟು ಮಾಡು ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಂತ ಹೊರಟೋಗ್ತಾಳೆ ರತ್ನ. ಲೇ ಚಂಪೆ ಅಂತ ಕೂಗ್ತಾಳೆ ಅಜ್ಜಮ್ಮ. ಹೇಳಿ ಅಮ್ಮಮ್ಮ ಅಂತ ಬರ್ತಾಳೆ ಚಂಪಾ. ಲೇ ಮನೆಯವರು ನಾನೆಲ್ಲಿ ಅಂತ ಕೇಳಿದ್ರೆ ವಿದ್ಯಾಗೆ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಕರ್ಕೊಂಡೋಗವ್ರೆ ಅಂತ ಹೇಳ್ಬಿಡು ಅಂತ ಹೇಳ್ತಾಳೆ ಅಜ್ಜಮ್ಮ. ಸರಿ ಅಮ್ಮಮ್ಮ ಅಂತಿರ್ತಾಳೆ ಚಂಪಾ. ಅಲ್ಲಿಗೆ ಈಶ್ವರ್ ಇನ್ನೂ ಸಾವಿತ್ರಿ ಬರ್ತಾಳೆ. ಅವ್ವ ನೀನು ಯಾಕವ್ವ ಹೋಗ್ಬೇಕು ಅವಳಿಗೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ? ಅಲ್ಲ ಕಣವ್ವ, ಭದ್ರನೇ ಅವಳ ಹೊಟ್ಟೆಲಿರೋ ಮಗು ನಂದಲ್ಲ, ನನಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಇದೇನವ್ವ ಹೊಸಾಬ್ರಿ ಅಂತ ಸಾವಿತ್ರಿ ಕೇಳ್ತಾಳೆ. ಕೋಪದಲ್ಲಿ ಅವನೇನೋ ಹೇಳ್ಬಿಟ್ಟ ಅಂತ ಅಂದ್ಬಿಟ್ಟು ಅವಳು ಹೊಟ್ಟೆಲಿರೋ ಮಗು ನಮ್ಮ ವಂಶದ ಕುಡಿ ಅನ್ನೋದು ಸುಳ್ಳಾದೀತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಆದ್ರೆ ನಮ್ಮ ಭದ್ರನೇ ಅದು ನನ್ನ ಮಗ ಅಲ್ಲ ಅಂತ ಹೇಳವನೇ ಅಲ್ಲ ಅತ್ತೆ ಅಂತ ಈಶ್ವರಿ ಕೇಳ್ತಾಳೆ. ಅದೇ ಭದ್ರನ್ ಮುಂದೆ ಈ ಸಾವಿತ್ರಿ ವಿದ್ಯಾ ನಡತೆ ಬಗ್ಗೆ ಮಾತಾಡಿದಾಗ ಯಾಕೆ ಗಾಳಿ ಗ್ರಾಚಾರ ಬಿಡಿಸಿದ್ದು ಮರ್ತೈತೆ ನೋಡ್ರೆ, ಆ ಕ್ಷಣದಲ್ಲಿ ಕೋಪದಲ್ಲಿ ಕುಡ್ದು ನೆಶೆಯಲ್ಲಿ ಆ ಥರ ಮಾತಾಡವನೆ. ಅದನ್ನೇ ಕೇಳ್ಕೊಂಡು ಕೂತ್ಕೊಳಕಾತದೆ? ಅದು ಅಲ್ದೇನೆಯ ಅವಳು ದಿಟ್ವಾಗ್ಲೂ ಬಸ್ರಿ ಆಗವಳೆ. ಮಗ ಹೆಂಗದೆ ಅಂತ ತಿಳ್ಕೊಬೇಕಲ್ವೇ? ಕಿತ್ತಿದ್ದಂಗೆ ಸುಳ್ಳು ಹೇಳ್ಬಿಟ್ರೆ ಅದಕ್ಕೆ ನಾನೇ ಹೋಯ್ತಾ ಇವ್ನಿ. ನೋಡ್ರೆ, ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮಿಂದ ಒಳ್ಳೇದು ಮಾಡ್ಬೇಕಾದ್ರೆ ಮಾಡಿ, ಅದ್ಬಿಟ್ಟು ಕೆಟ್ಟದ್ದು ಮಾತ್ರ ಮಾಡಬೇಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.